ಯಾರು ನೋಡೋಣ, ಅವರೆಲ್ಲ ಕಲಾವಿದರು, ಕಲಾಕಾರರು. ಯಾವ ಸಂದರ್ಭದಲ್ಲಿ ಯಾರಿಗೆ ಬೂದಿ ಹಾಕ್ಬೇಕು, ಬೂದಿ ಉಗ್ಬೇಕು ಚೆನ್ನಾಗಿ ಗೊತ್ತಿದೆ. ಅವರು ದೈವಿ ಭಕ್ತರು, ದೈವ ಭಕ್ತರು. ಹಾಗಾಗಿ ಅವರು ಕಲೆಯನ್ನು ಭಾಳ ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಪೂಜೆ ಏನಾದ್ರು ಫಲ ನೀಡ್ತೈತೆ, ನೀವು ಸ್ವಾಮಿಯಾರದ್ರಿ, ಏನಾದ್ರು ಫಲ ನೀಡ್ತೈತೆ, ಹಂಗೇನಾರು ಅದನ್ನ ಅದನ್ನು ಯಾರು ಹೇಳ್ಬೇಕು? ಸ್ವಾಮಿಯಾರ ನೀವೇ ಹೇಳ್ಬೇಕು, ನಾನಲ್ಲ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ಬೇಕು. ಧನ್ಯವಾದಗಳು. ನೋಡೋಣ, ನಾವು ಏನು ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಕೇವಲ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಾವು ಒಳ್ಳೇದಾಗಲಿ ಅಂತೇಳಿ ಒಂದು ನಿಮಿಷ ಕಾಯಕವೇ ಕೈಲಾಸ, ದೇವಸ್ಥಾನಕ್ಕೆ ಭೇಟಿ ಕೊಡಿ. ಕಾಯಕವೇ ಕೈಲಾಸ ನಂಬಿರ್ತಕ್ಕಂಥ ನಾವು. ವಿಜೇಂದ್ರ ಅವರು ಅಲ್ಲ ಸರ್, ಈಗ ನೀವು ಚಾಮುಂಡೇಶ್ವರಿಗೆ ಹೋಗ್ಬನ್ರಿ, ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋದ್ರಿ, ಈಗ ಅದರ ಫಲ ಕೊಡುತ್ತೆ ಇಲ್ಲ ಸರ್? ನೆಕ್ಸ್ಟ್ ನೋಡೋಣ, ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಈ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಅವರು ಕಾರ್ಯಕರ್ತರು ಮನಸ್ಸು ಕುಗ್ಗೋಗಿದ್ರು. ಆತ್ಮಸ್ಥೈರ್ಯ ತುಂಬಬೇಕು. ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿದೆ. ಯಾವುದೇ ಕಾರಣ ಕಾರ್ಯಕರ್ತರು ಕುಗ್ಗಬಾರ್ದು. ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ದೇವಾನ ದೇವತೆಗಳು ಪ್ರಾರ್ಥನೆ ಮಾಡಿ ಕಾರ್ಯಕರ್ತರ ಪರವಾಗಿ ನಾವು ಇದೀವಿ. 27 ಜನ ಬರ್ತಡೇದು ಕಾದು ನೋಡಿ, ಕಾದು ನೋಡಿ. ನೋಡೋಣ, ಸಭೆ ಇದು ಪಕ್ಷದ ಮಾಧ್ಯಮದಲ್ಲಿ ಒಂದು ನಿಮಿಷ ಅಣ್ಣ, ಇದು ಮಾಧ್ಯಮದಲ್ಲಿ ತಪ್ಪಾಗಿ ವರದಿ ಆಗ್ತದೆ. ಮಾಜಿ ಸಚಿವರುಗಳ, ಮಾಜಿ ಶಾಸಕರುಗಳ ಮತ್ತು ಈ ಮೊನ್ನೆ 2024ರ ವಿಧಾನಸಭೆ ಯಾರ ಸ್ಪರ್ಧೆ ಮಾಡಿದರು, ಅಲ್ಲಿ 23ರ ಸ್ಪರ್ಧೆ ಮಾಡಿದರು. ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಸ್ಪರ್ಧೆ ಮಾಡಿದಂಥವರ ಎಲ್ಲ ಹಂತದಲ್ಲಿ ಪಕ್ಷದ ಸಂಘಟನೆಗೆ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಈ ಮುಂಬರುವ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬಗ್ಗೆ, ಸಂಘಟನೆ ಬಗ್ಗೆ ಚರ್ಚೆ ಮಾಡೋಕ್ಕೆ, ಏನು ಸ್ಥಳೀಯ ಸಂಸ್ಥೆಗಳು ಚರ್ಚೆ ಮಾಡೋಕ್ಕೆ ಕರೆದರೆ ಇದರಲ್ಲಿ ಯಾವುದೂ ವಿಶೇಷತೆ ಇಲ್ಲ, ರಾಜಕಾರಣ ಇಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಅಷ್ಟೇ ಕರೆತಾರೆ, ಸೀಮಿತ, ಬೇರೆ ಏನು ಉದ್ದೇಶ ಇಲ್ಲ. ಧನ್ಯವಾದಗಳು.